Hello, hi. Welcome to my channel. ವಿದ್ಯುತ್ ಶಕ್ತಿ ಎಲೆಕ್ಟ್ರಿಸಿಟಿ ಕರ್ನಾಟಕ ರಾಜ್ಯ ಪಠ್ಯಕ್ರಮ SLC ಪ್ರಸ್ತುತಿ ಶ್ರೀ ರಾಜೇಶ್ ಎನ್ನಗುರೆ ಸಹಶಿಕ್ಷಕರು KPS ಔರಾದ್ ಬಿ. ಸೊ ಆತ್ಮೀಯರೇ ನೋಡ್ತಾ ಇದ್ದೀರಿ, ಇದರಲ್ಲಿ ದ ರೋಲ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಡೈಲಿ ಲೈಫ್, ದೈನಂದಿನ ಜೀವನದಲ್ಲಿ ವಿದ್ಯುತ್ನ ಪಾತ್ರ ನೋಡಿದಾಗ ನಮ್ಮ ಆಧುನಿಕ ಜಗತ್ತಿನ ಜೀವಾಳವೇ ವಿದ್ಯುತ್ ಶಕ್ತಿ. ಕೈಗಾರಿಕೆಯಲ್ಲಿ, ಆಸ್ಪತ್ರೆಯಲ್ಲಿ, ಸಾರಿಗೆಯಲ್ಲಿ ಮತ್ತು ಗೃಹ ಬಳಕೆಯಲ್ಲಿ ಇದರ ಪಾತ್ರ ಅಪಾರವಾಗಿದೆ. ಸೊ ನೋಡ್ತಾ ಇದ್ದೀರಿ, ಇದರಲ್ಲಿ ವಿದ್ಯುತ್ ಪ್ರವಾಹ ಎಂದರೇನು? ಎಲೆಕ್ಟ್ರಿಕ್ ಕರೆಂಟ್. ಒಂದು ಏಕಮಾನ ಸಮಯದಲ್ಲಿ ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣವನ್ನು ನಾವು ಈ ಒಂದು ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತೇವೆ. ಸರಳವಾಗಿ ಹೇಳಬೇಕಂದ್ರೆ ವಾಹಕದಲ್ಲಿ ಎಲೆಕ್ಟ್ರಾನ್ಗಳ ಹರಿವು ಇದಿರುತ್ತದೆ. ಸೊ ಇದರ ಸೂತ್ರ I = Q/T. ಹಾಗಾದ್ರೆ ಇಲ್ಲಿ Q ಅಂದ್ರೆ ಏನು? Q ಅಂದ್ರೆ ಆವೇಶಗಳು, ಚಾರ್ಜ್ ಅಂತ ಕರೀತಾರೆ. T ಅಂದ್ರೆ ಕಾಲ, ಟೈಮ್. ವಿದ್ಯುತ್ ಪ್ರವಾಹದ ಅಳಿತಕ್ಕಂತ ಒಂದು SI ಯೂನಿಟ್ ಅಂತಂದ್ರೆ ಇಲ್ಲಿ ಆಂಪಿಯರ್. ಸೊ 1 ಆಂಪಿಯರ್ ಅಂತಂದ್ರೆ 1 ಕೂಲಂಬ್ ಬೈ 1 ಸೆಕೆಂಡ್. ಸೊ 1 ಕೂಲಂಬ್ ಅಂತಂದ್ರೆ 6 × 10⁸ ಎಲೆಕ್ಟ್ರಾನ್ಗಳಿಗೆ ಸಮವಾಗಿರುತ್ತದೆ. ಸೊ ಇನ್ನು ಹೆಚ್ಚಿನವಾಗಿ ತಿಳ್ಕೊಳ್ಬೇಕಂದ್ರೆ ವಿದ್ಯುತ್ ಮಂಡಲ. ಸೊ ವಾಟ್ ಇಸ್ ಮೀನ್ ಬೈ ಎಲೆಕ್ಟ್ರಿಕ್ ಸರ್ಕ್ಯೂಟ್? ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗ ಆ ಒಂದು ಮಂಡಲದ ಕಡಿತಗೊಂಡರೆ ವಿದ್ಯುತ್ ಹರಿವು ನಿಲ್ಲುತ್ತದೆ. ಇದಕ್ಕೆ ಒಂದು ಸರಳವಾದಂತಹ ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ಸೊ ನೋಡ್ತಾ ಇದ್ದೀರಿ, ಒಂದು ಉತ್ತಮವಾದಂತಹ ಚಿತ್ರ ತಾವು ಕಾಣ್ತಾ ಇದ್ದೀರಿ. ಇದರಲ್ಲಿ ಒಂದು ಸಿಂಪಲ್ ಸರ್ಕ್ಯೂಟ್ ಇದೆ. ಸೊ ಸಾಂಪ್ರದಾಯಿಕವಾಗಿ ಹೇಳಬೇಕಂತಂದ್ರೆ ಈ ಅಮೀಟರ್ ಎಂದರೇನು? ವಿದ್ಯುತ್ ಪ್ರವಾಹವನ್ನು ಅಳೆಯುವ ಒಂದು ಸಾಧನವೇ ಅಮೀಟರ್. ಇದನ್ನು ಯಾವಾಗಲೂ ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ. ಸಾಂಪ್ರದಾಯಿಕವಾಗಿ ವಿದ್ಯುತ್ ಪ್ರವಾಹ ಯಾವ ತರ ಒಂದು ಕನ್ವೆನ್ಷನಲ್ ಕರೆಂಟ್ ಕೊಡ್ತಾ ಇದೆ ನೋಡ್ತಾ ಇದ್ದೀರಿ. ಸೊ ಈಗ ತರವಾಗಿ ಎಲೆಕ್ಟ್ರಾನ್ಗಳ ಹರಿವು ಇಲ್ಲಿ ನೆಗೆಟಿವ್ನಿಂದ ಒಂದು ಪ್ಲಸ್ ಅಥವಾ ಧನ ಕಡೆಗೆ ಹರಿತಾ ಇರ್ತದೆ. ಆದರೆ ಸಾಂಪ್ರದಾಯಿಕವಾಗಿ ನಾವು ಪ್ಲಸ್ ನಿಂದ ಮೈನಸ್ ಕಡೆಗೆ ತೆಗೆದುಕೊಳ್ತೇವೆ. ಎಲೆಕ್ಟ್ರಾನ್ಗಳು ತಾನಾಗಿ ಚಲಿಸುವುದಿಲ್ಲ, ಅವುಗಳಿಗೆ ಒಂದು ಒತ್ತಡ ಬೇಕು. ಹೀಗಾಗಿ ಈ ಒಂದು ನೀರಿನ ಹೋಲಿಕೆ ನೋಡ್ತಾ ಇದ್ದೀರಿ. ಈ ಒಂದು ಚಿತ್ರದಲ್ಲಿ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಈ ಒಂದು ನೀರು ಚಲಿಸ್ತಾ ಇದೆ. ಅದೇ ರೀತಿ ನೋಡ್ತಾ ಇದ್ದೀರಿ, ಇನ್ನು ವಾಸ್ತವವಾಗಿ ರಿಯಾಲಿಟಿ ಹೆಚ್ಚು ಭಾವದಿಂದ ಕಡಿಮೆ ಭಾವಕ್ಕೆ ಚಲಿಸ್ತಾ ಇವೆ. ಹೀಗಾಗಿ ಈ ಒಂದು ಫೋರ್ಸ್ ಅದರಲ್ಲಿ ಅಂತಂದ್ರೆ ಈ ಒಂದು ಎಲೆಕ್ಟ್ರಾನ್ಗಳು ತಾನಾಗಿ ಚಲಿಸುವುದಿಲ್ಲ, ಅವಳಿಗೆ ಒಂದು ಒತ್ತಡ ಬೇಕಾಗ್ತದೆ. ವಿಭವಾಂತರ. ಹಾಗಾದ್ರೆ ವಿಭವಾಂತರ ಎಂದರೇನು? ಒಂದು ಏಕಮಾನ ಆವೇಶವನ್ನು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ಈ ಒಂದು ವಿಭವಾಂತರ ಅಂತ ಕರೆಯುತ್ತಾರೆ. ಒತ್ತಡವನ್ನು ಬ್ಯಾಟರಿಯನ್ನು ಒದಗಿಸುತ್ತದೆ. ಸೊ ಸೂತ್ರ V = W/Q. ಸೊ W ಅಂದ್ರೆ ಇಲ್ಲಿ ಕೆಲಸ, Q ಅಂದ್ರೆ ಆವೇಶಗಳು, SI ಯೂನಿಟ್ ವೋಲ್ಟ್ ಆಗಿದೆ. 1 ವೋಲ್ಟ್ ಅಂದ್ರೆ 1 ಜೌಲ್ ಬೈ 1 ಕೂಲಂಬ್. ಸೊ ವೋಲ್ಟ್ ಮೀಟರ್ ಎಂದರೇನು? ವಿಭವಾಂತರವನ್ನು ಅಳೆಯುವ ಸಾಧನ. ಇದನ್ನು ಯಾವಾಗಲೂ ಸಮಾಂತರವಾಗಿ ಜೋಡಿಸಬೇಕಾಗ್ತದೆ. ಸೊ ಇಲ್ಲಿ ಮಂಡಲದ ರೇಖಾಚಿತ್ರಗಳು ಬಂದಿರುತ್ತವೆ, ಸರ್ಕ್ಯೂಟ್ ಸಿಂಬಲ್ಸ್. ವಿಜ್ಞಾನದಲ್ಲಿ ರೇಖಾಚಿತ್ರಗಳನ್ನು ಸುಲಭವಾಗಿ ಬರೆಯಲು ಈ ಅಂತಾರಾಷ್ಟ್ರೀಯ ಚಿಹ್ನೆಗಳನ್ನು ಬಳಸುತ್ತೇವೆ. ನೋಡ್ತಾ ಇದ್ದೀರಿ, ವಿದ್ಯುತ್ ಕೋಶ, ಬ್ಯಾಟರಿ, ಸ್ವಿಚ್, ಕೀ ಸ್ವಿಚ್, ತಂತಿ ಜೋಡಣೆ, ರೋಧಕ, ತಂತಿ ಜೋಡಣೆ, ವಿದ್ಯುತ್ ಬಲ್ಬ್, ಅದೇ ರೀತಿ ಈ ಒಂದು ರೋಧಕ, ರಿಯೋಸ್ಟಾಟ್, ಅಮೀಟರ್ ಮತ್ತು ವೋಲ್ಟ್ ಮೀಟರ್. ಪರೀಕ್ಷಾ ದೃಷ್ಟಿಯಿಂದ ಕೂಡ ಈ ಒಂದು ಚಿಹ್ನೆಗಳು ತುಂಬಾ ಉಪಯುಕ್ತವಾಗಿವೆ. ಓಮ್ನ ನಿಯಮ, ಇದು ಕೂಡ 2 ಅಂಕಕ್ಕೆ ಕೇಳತಕ್ಕಂಥ ಬಹುಮುಖ್ಯವಾದಂತಹ ಒಂದು ಪ್ರಶ್ನೆಯಾಗಿದೆ. ಓಮ್ನ ನಿಯಮ. ಸ್ಥಿರವಾದ ತಾಪದಲ್ಲಿ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು ಅದರ 2 ತುದಿಗಳ ನಡುವಿನ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I. ಸೊ V = I × R. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಟ್ರೈಂಗಲ್ ನೋಡ್ತಾ ಇದ್ದೀರಿ. ಸೊ V = I × R, I = V/R, R = V/I. ಸೊ ಈ ಒಂದು ಟ್ರೈಂಗಲ್ ಹಾಕಿದ್ರೆ ನಿಮಗೆ ಸುಲಭವಾಗಿ 3 ಸೂತ್ರಗಳು ಸುಲಭವಾಗಿ ಇಲ್ಲಿ ಬಂದಿರ್ತದೆ. ಸೊ ಇಲ್ಲಿ V ಅಂತಂದ್ರೆ ವಿಭವಾಂತರ, ವೋಲ್ಟೇಜ್ ಆಗಿದೆ ವಿದ್ಯಾರ್ಥಿಗಳೇ. I ಅಂದ್ರೆ ವಿದ್ಯುತ್ ಪ್ರವಾಹ, R ಅಂದ್ರೆ ವಿದ್ಯುತ್ ರೋಧ. ಸೊ ರೋಧ ಅಂದ್ರೇನು? ವಾಹಕದಲ್ಲಿ ವಿದ್ಯುತ್ ಆವೇಶಗಳ ಹರಿವನ್ನು ವಿರೋಧಿಸುವ ಗುಣವನ್ನೇ ನಾವು ರೋಧ ಎಂದು ಕರೆಯುತ್ತೇವೆ. ಇದು ಅಂತಾರಾಷ್ಟ್ರೀಯ ಏಕಮಾನ ಓಮ್ ಆಗಿದೆ. ರೋಧ ಅವಲಂಬಿಸಿರುವ ಅಂಶಗಳು ಯಾವ್ಯಾವು? ಇದು ಕೂಡ ತುಂಬಾ ಉತ್ತಮವಾದಂತಹ ಒಂದು ಪ್ರಶ್ನೆಯಾಗಿದೆ. 3 ಅಂಕಗಳಿಗೆ ಕೇಳತಕ್ಕಂಥ ಅತಿ ಉತ್ತಮವಾದ ಪ್ರಶ್ನೆಯಾಗಿದೆ ವಿದ್ಯಾರ್ಥಿಗಳೇ. ಸೊ ಈ ಒಂದು ರೋಧವು ಉದ್ದಕ್ಕೆ ನೇರ ಅನುಪಾತದಲ್ಲಿದೆ. ಅಂದ್ರೆ ಉದ್ದ ಹೆಚ್ಚಿದಂತೆ ರೋಧವು ಕೂಡ ಹೆಚ್ಚಾಗುತ್ತದೆ. ಸೊ ಅಡ್ಡ ಕೊಯ್ತ ವಿಸ್ತೀರ್ಣ, ಏರಿಯಾ ಅಂತ ಕರೀತಾರೆ. ದಪ್ಪವಾದ ತಂತಿಯಲ್ಲಿ ರೋಧ ಕಡಿಮೆ ಇರ್ತದೆ. ಅದೇ ರೀತಿ ದ ನೇಚರ್ ಆಫ್ ಮಟೀರಿಯಲ್, ವಸ್ತುವಿನ ಗುಣ, ಪ್ರಾಕೃತಿಕ ಗುಣವನ್ನು ಕೂಡ ಅವಲಂಬಿಸಿದೆ. ಅದೇ ರೀತಿ
ತಾಪ ಕೂಡ ಅವಲಂಬಿಸಿದೆ. ರೋಧಶೀಲತೆ, ಸೊ ರೆಸಿಸ್ಟಿವಿಟಿ ಅಂತ ಕರಿತೇವೆ. ಸೊ R=ρ/L/A ಅಂತ ಕರಿತೀವಿ. ಸೊ ಇದರ ರೋಧಶೀಲತೆ ಅಂತಾರಾಷ್ಟ್ರೀಯ ಕಮಾನ ಅಂತ ಕೇಳಿದ್ರೆ ಓಮ್ ಮೀಟರ್ ಆಗಿದೆ. ಯಾವ ವಸ್ತುವನ್ನು ಎಲ್ಲಿ ಬಳಸಬೇಕು, ಅಪ್ಲಿಕೇಶನ್ ಆಫ್ ಮಟೀರಿಯಲ್ಸ್ ನೋಡ್ತಾ ಇದ್ರೆ ಉತ್ತಮ ವಾಹಕಗಳು ಅಂತ ಕರಿತೀವಿ. ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ ಇದು ಅತ್ಯಂತ ರೋಧಶೀಲತೆ ಕಡಿಮೆ ಇದೆ. ಉತ್ತಮವಾದಂತಹ ವಿದ್ಯುತ್ ಪ್ರಸರಣ ತಂತಿಗಳು ಬಳಸುತ್ತಾರೆ, ಸುಲಭವಾಗಿ ವಿದ್ಯುತ್ ಹರಿಲಿ ಬಿಡುತ್ತದೆ. ಮಿಶ್ರಲೋಹಗಳು ಅಲಾಜ್ ಅಂತ ಕರಿತೀವಿ. ನೈಕ್ರೋಮ್ ತಂತಿ, ಮ್ಯಾಗ್ನೀಸ್ ಸಾಧಾರಣ 10⁻⁻6 ಓಮ್ ಮೀಟರ್ ಆಗಿದೆ. ಇಸ್ತ್ರಿ ಪೆಟ್ಟಿಗೆ, ಹೀಟರ್ ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ. ಅವಾಹಕಗಳು ರಬ್ಬರ್, ಗಾಜು ಅದರಿವೆಲ್ಲವೂ ಕೂಡ ಅವಾಹಕಗಳು. ರೋಧಶೀಲತೆ ನೋಡಿದಾಗ 10⁻12ರಿಂದ 10⁻17 ಓಮ್ ಮೀಟರ್ ಆಗಿರುತ್ತದೆ. ಸುರಕ್ಷಾ ಕವಚಗಳು ವಿದ್ಯುತ್ ಆಘಾತದಿಂದ ರಕ್ಷಣೆ. ಸೊ ಬಲ್ಬ್ ನ ತಂತು ಅಂತ ಕರಿತೀವಿ. ಆ ಬಲ್ಬ್ ಒಳಗೆ ಟಂಗ್ಸ್ಟನ್ ಅಂತ ತಂತಿ ಇರ್ತದೆ. ದ್ರವಣ ಬಿಂದು 3380 ಆಗಿರ್ತದೆ. ಸೊ ರೋಧಕಗಳ ಸರಣಿ ಜೋಡಣೆ. ರೋಧಕಗಳನ್ನು ಒಂದರ ತುದಿಯಿಂದ ಇನ್ನೊಂದು ತುದಿಗೆ ಕ್ರಮವಾಗಿ ಜೋಡಿಸುವಿಕೆ, ಇದನ್ನು ಸರಣಿ ಜೋಡಣೆ ಎಂದು ಕರೆಯುತ್ತಾರೆ. ಗುಣಲಕ್ಷಣ ನೋಡಿದಾಗ ವಿದ್ಯುತ್ ಪ್ರವಾಹ ಮಂಡಲ ಎಲ್ಲಾ ಭಾಗಗಳಲ್ಲೂ ಕೂಡ ಸಮನಾಗಿರುತ್ತದೆ. ವಿಭವಾಂತರ ಅಲ್ಲಿ ವಿಭಜನೆ ಆಗ್ತದೆ. ಸೊ ಒಟ್ಟು ರೋಧ R=R1+R2+R3 ಇದರ ಒಂದು ಸೂತ್ರವಾಗಿದೆ. ಇದರ ಅನಾನುಕೂಲ ನೋಡಿದಾಗ ಒಂದು ಸಾಧನ ಕೆಟ್ಟರೆ ಇಡೀ ಮಂಡಲದ ಸಂಪರ್ಕ ಕಡಿತಗೊಳ್ಳುತ್ತದೆ ಮತ್ತು ಉಳಿದವು ಕಾರ್ಯನಿರ್ವಹಿಸುವುದಿಲ್ಲ. ಹಳೆಯ ಸೀರಿಯಲ್ ಸೆಟ್ ಬಲ್ಬ್ಗಳು. ಸೊ ಅದೇ ರೀತಿ ನೋಡ್ತಾ ಇದ್ದಾರೆ ಸಮಾಂತರ ಜೋಡಣೆ. ಸೊ ಹಲವಾರು ರೋಧಕಗಳನ್ನು ಎರಡು ಸಾಮಾನ್ಯ ತುದಿಗಳ ನಡುವೆ ಜೋಡಿಸುವಿಕೆ. ಗುಣಲಕ್ಷಣಗಳು ವಿಭವಾಂತರ ಎಲ್ಲಾ ರೋಧಕಗಳ ನಡುವೆ ಸಮನಾಗಿರುತ್ತದೆ. ವಿದ್ಯುತ್ ಪ್ರವಾಹ ವಿಭಜನೆ ಆಗ್ತದೆ. ಇದರ ಸೂತ್ರ 1/Rp=1R1+1/R2+1/R3. ಸೊ ಇದರ ಅನುಕೂಲ ನೋಡಿದಾಗ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಲ್ಲಿ ಇದನ್ನು ಬಳಸುತ್ತಾರೆ. ಒಂದು ಉಪಕರಣ ಕೆಟ್ಟರೂ ಕೂಡ ಉಳಿದವು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತವೆ. ಸೊ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ, ಹೀಟಿಂಗ್ ಎಫೆಕ್ಟ್ ಆಫ್ ಕರೆಂಟ್. ಸೊ H=I²RT ಇದನ್ನು ಜೌಲ್ ಉಷ್ಣೋತ್ಪಾದನಾ ನಿಯಮ ಅಂತ ಕರೀತಾರೆ. ಸೊ ಶಕ್ತಿಯು ವಾಹಕದ ರೋಧದಿಂದ ಉಷ್ಣದ ರೂಪದಲ್ಲಿ ಬೇಯಾಗುವ ಒಂದು ವಿದ್ಯಮಾನ. ನೋಡ್ತಾ ಇದ್ದೀರಿ ಒಂದು ಚಿತ್ರದಲ್ಲಿ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಇದೆ. ಒಳಗಡೆ ನೈಕ್ರೋಮ್ ತಂತಿ ಕಾಣ್ತಾ ಇದ್ದೀರಿ ಸುರುಳಿಯಲ್ಲಿ. ಅದೇ ರೀತಿ ವಿದ್ಯುತ್ ಫ್ಯೂಸ್ ಕೂಡ ಕಾಣ್ತಾ ಇದ್ದೀರಿ. ಸೊ H=I²RT ಯಲ್ಲಿ ವಿದ್ಯುತ್ ಪ್ರವಾಹದ ವ್ಯಾಖ್ಯೆ ನೋಡಿದಾಗ ಉತ್ಪತ್ತಿಯಾಗುವ ಉಷ್ಣವು ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿದೆ. ಅದೇ ರೀತಿ ರೋಧಕ್ಕೆ ನೇರ ಅನುಪಾತದಲ್ಲಿದೆ. ಅದೇ ರೀತಿ ಕಾಲಕ್ಕೆ ಕೂಡ ನೇರ ಅನುಪಾತದಲ್ಲಿದೆ. ಸೊ ವಿದ್ಯುತ್ ಸಾಮರ್ಥ್ಯ. ವಿದ್ಯುತ್ ಸಾಮರ್ಥ್ಯ ಅಂದ್ರೆ ಏನು? ವಿದ್ಯುತ್ ಮಂಡಲದಲ್ಲಿ ಶಕ್ತಿಯ ಬಳಕೆ ಆಗುವ ದರವನ್ನೇ ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಕರೀತೇವೆ ವಿದ್ಯಾರ್ಥಿಗಳೇ. ಇದರ ಸೂತ್ರಗಳು P=V×I, P=I²R, P=V²/R. ಸೊ ನೋಡ್ತಾ ಇದ್ದೀರಿ ವ್ಯವಹಾರಿಕ ಏಕಮ ನೋಡಿದಾಗ kW/h. ಇದನ್ನು ನಾವು ಮನೆಯಲ್ಲಿ ಯೂನಿಟ್ ಎಂದು ಕರೆಯುತ್ತೇವೆ. 1 ಕಿಲೋವ್ಯಾಟ್ ಅಂತಂದ್ರೆ 3.6 × 10⁶ ಜೌಲ್ಗೆ ಸಮವಾಗಿದೆ. ಸೊ ನೋಡ್ತಾ ಇದ್ರಿ ಒಂದು ಮೀಟರ್ ನೋಡ್ತಾ ಇದ್ರಿ, ಮನೆಯಲ್ಲಿ ಇರ್ತಕ್ಕಂಥ ಬಲ್ಬ್ ನೋಡ್ತಾ ಇದ್ರಿ 100 ವ್ಯಾಟ್ ಬಲ್ಬ್. ಸೊ ಮಾನಕ SI ಯೂನಿಟ್ ನೋಡಿದ್ರೆ ವ್ಯಾಟ್ ಆಗಿದೆ. 1 ವ್ಯಾಟ್ ಅಂತಂದ್ರೆ ಎಷ್ಟು ಅಂತಾರೆ? 1 ವೋಲ್ಟ್ × 1 ಆಂಪಿಯರ್. ಸೊ ಒಂದು ಸರಳವಾದ ಲೆಕ್ಕ ಕೊಡಲಾಗಿದೆ ಇದರಲ್ಲಿ. ಸೊ ನೋಡ್ತಾ ಇದ್ರಿ ಪ್ರಶ್ನೆ, 400 ವ್ಯಾಟ್ ದರದ ಒಂದು ರೆಫ್ರಿಜರೇಟರ್ ದಿನಕ್ಕೆ 8 ಕಾಲ ಬಳಕೆ ಆಗ್ತಾ ಇದೆ. ಒಂದು ಯೂನಿಟ್ ವಿದ್ಯುತ್ಗೆ ₹3 ಅಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸಲು ತಗಲು ವೆಚ್ಚ ಅಥವಾ ವಿದ್ಯುತ್ ಬಿಲ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೋಡ್ತಾ ಇದ್ದಾರೆ ಹಂತ 1 ಒಟ್ಟು ಶಕ್ತಿ ಇದನ್ನು ನೋಡಿದಾಗ 400 ವ್ಯಾಟ್ ಇರತಕ್ಕಂಥ 8 ಗಂಟೆಗಳಲ್ಲಿ ಬಳಸಿದರೆ 30 ದಿನದಲ್ಲಿ 96,000 ವ್ಯಾಟ್ ಪರವಾಗ್ತದೆ. ಸೊ ಕಿಲೋವ್ಯಾಟ್ಗೆ ಪರಿವರ್ತನೆ ಮಾಡಿದಾಗ ಇದನ್ನು 96 ಕಿಲೋವ್ಯಾಟ್ ಪರ್ ಅವರ್ ಆಗ್ತದೆ. ಒಟ್ಟು ವೆಚ್ಚ ನೋಡಿದಾಗ 96 ಯೂನಿಟ್ ಇಂಟು ₹3 ಅಂತ ಮಾಡಿದರೆ ₹288 ಇಲ್ಲಿ ವಿದ್ಯುತ್ ಬಲ್ಬ್ ಉಂಟಾಗ್ತದೆ, ವಿದ್ಯುತ್ ಬಿಲ್ ಅಲ್ಲಿ ಉಂಟಾಗ್ತದೆ. ಅದೇ ರೀತಿ ಈ ಒಂದು ನಾಲೆಜ್ ಚೆಕ್ MCQ ಕ್ವಶನ್ಸ್ ಕೊಡಲಾಗಿದೆ ವಿದ್ಯಾರ್ಥಿಗಳೇ. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಉಪಕರಣ ಯಾವುದು ಅಂತ ಕೇಳಿದಾಗ ಇಲ್ಲಿ ಸರಳವಾದ ಉತ್ತರ ಎಮಿಟರ್ ಆಗಿದೆ. ವಾಹಕದ ಉದ್ದ ಹೆಚ್ಚದಂತೆ ಅದರ ರೋಧವು ಏನಾಗ್ತದೆ? ವಾಹಕ ಉದ್ದ ಹೆಚ್ಚದಂತೆ ಅದರ ರೋಧವು ಕೂಡ ಹೆಚ್ಚಾಗ್ತದೆ. ವೆರಿ ಗುಡ್. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಕಾಯಿಸುವ ಸುರುಳಿಯನ್ನು ಯಾವ ವಸ್ತುವಿನಿಂದ ತಯಾರಿಸುತ್ತಾರೆ ಮಕ್ಕಳೇ? ಸೊ ಉತ್ತರ ನೈಕ್ರೋಮ್ ತಂತಿ. ತಾವು ಹೇಳಿದ್ದು ಸರಿಯಾದಂತ ಉತ್ತರ. ಸೊ ನೋಡ್ತಾ ಇದ್ದೀರಿ ಈ ಒಂದು ಸೂತ್ರಗಳು ಕೂಡ ಬಹಳ ಮುಖ್ಯವಾಗಿದೆ. ಸೊ ಇವೆಲ್ಲ ಸೂತ್ರಗಳು ತಾವೆಲ್ಲ ಕೂಡ ನೆನಪಿಡಬೇಕು. ವಿದ್ಯುತ್ ಪ್ರವಾಹ I/Q/T, ವಿಭವಾಂತರ V=W/Q, V=I×R, ರೋಧಕಗಳ ಸರಣಿ ಜೋಡಣೆ ನೋಡ್ತಾ ಇದ್ದೀರಿ R=R1+R2+R3, ಸಮಾಂತರ ಜೋಡಣೆ 1/Rp=1/R1+1/R2+1/R3. ಸೊ ರೋಧಶೀಲತೆ ρ=R/A/A, ಎ ಅಂದ್ರೆ ಏರಿಯಾ, ಎಲ್ ಅಂದ್ರೆ ಲೆಂತ್, ಆರ್ ಅಂದ್ರೆ ರೋಧ. ಉಷ್ಣ ಸಾಮರ್ಥ್ಯ H=I²RT, P=V×I. ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.